ಆದಿಶಕ್ತಿ ಬೆಂಗಳೂರನ್ನ ಕಾಯುವಂತಹ ಕರಗ ಮಹೋತ್ಸವ ಮುಗಿಯುವ ಹಂತಕ್ಕೆ ಬಂದಿದೆ. ಇದೀಗ ಐತಿಹಾಸಿಕ ಕರಗೋತ್ಸವ ಅದ್ದೂರಿಯಾಗಿ ನೆರವೇರಿದೆ. ಲಕ್ಷಾಂತರ ಜನ ಸೇರಿದ್ರು. ಸಾಂಪ್ರದಾಯಿಕವಾಗಿ ವಿಜೃಂಭಣೆಯಿಂದ ಕರಗ ಮಹೋತ್ಸವ ನೆರವೇರಿದ್ದು ಮಧ್ಯರಾತ್ರಿ 2 ಗಂಟೆಯಿಂದ ಸಾಗಿದಂತಹ ಕರಗ ಈಗ ಅಂತ್ಯಗೊಂಡಿದೆ. ಧರ್ಮರಾಯನ ದೇವಾಲಯಕ್ಕೆ ಕರಗ ಉತ್ಸವ ಮರಳಿದೆ. ಅದ್ದೂರಿಯಾಗಿ ಒಟ್ಟು ನೆರವೇರಿದೆ ಬೆಂಗಳೂರು ಕರಗ ಉತ್ಸವ. ಯಾವುದೇ ಅಡ್ಡಿ ಆತಂಕ ನಿರ್ವಿಘ್ನಗಳು ಇಲ್ಲದೆ ಪ್ರತಿ ವರ್ಷ ಹೇಗೆ ಒಂದಷ್ಟು ಸಂಪ್ರದಾಯಗಳನ್ನು ಆಚರಿಸ್ಕೊಂಡು ಬರ್ತಾ ಇತ್ತು ಅವೆಲ್ಲವನ್ನ ಮುಗಿಸಿ ಇದೀಗ ಕರಗ ಒಂದು ದೇವಸ್ಥಾನವನ್ನು ಸೇರಿರುವಂಥದ್ದು ಗಮನಿಸ್ತಾ ಇದ್ದೀರಿ. ಪಬ್ಲಿಕ್ ಟಿವಿ ರಾತ್ರಿಯಿಂದಲೂ ಕೂಡ ಇಡೀ ಕರಗ ಮಹೋತ್ಸವದ ಲೈವ್ ಅಪ್ಡೇಟನ್ನು ನಿಮಗೆ ಕೊಡ್ತಾ ಹೋಗ್ತಾ ಇದೆ. ಲಕ್ಷಾಂತರ ಜನ ಕಣ್ಣು ಮಿಟುಕಿಸದೆ ರಾತ್ರಿ ಮಧ್ಯರಾತ್ರಿ ಆದರೂ ಕೂಡ ಕಣ್ಣು ಮಿಟುಕಿಸದೆ ಕರಗ ಮಹೋತ್ಸವವನ್ನು ಕಣ್ ತುಂಬಿಕೊಳ್ಳೋಕ್ಕೆ ಕಾತ್ರದಿಂದ ಕಾಯ್ತಾ ಇದ್ರು. ಅದ್ಭುತವಾಗಿ ಅದ್ದೂರಿಯಾಗಿ ನೆರವೇರಿ ಮುಗ್ದಿದೆ. ಮಲ್ಲಿಗೆ ಹೂಗಳನ್ನು ಎರಚೋದ್ರ ಮುಖಾಂತರ ತಾಯಿಗೆ ಕೈ ಮುಗಿದು ತಮ್ಮ ಬೇಡಿಕೆಗಳನ್ನು ಈಡೇರಿಸಮ್ಮ ಅಂತ ಕೇಳಿಕೊಂಡು ಜನ ಇಡೀ ಕರಗ ಮಹೋತ್ಸವವನ್ನು ರಾತ್ರಿ ಇಡೀ ಸವದಿರುವಂತಹ ಚಿತ್ರವನ್ನು ಗಮನಿಸ್ತಾ ಇದ್ದೀರಿ. ಹತ್ತತ್ರ ಈಗ ಮಾಹಿತಿ ಸಿಗ್ತಾ ಇರುವಂಥದ್ದು 6 ರಿಂದ 7 ಲಕ್ಷ ಜನ ಸೇರಿದ್ರು ಇವತ್ತು ಕರಗ ಮಹೋತ್ಸವವನ್ನು ನೋಡೋಕ್ಕೆ ಇಡೀ ರಾತ್ರಿ ಅಂತ. 6 ರಿಂದ 7 ಲಕ್ಷ ಜನ. ಹಳೇ ಬೆಂಗಳೂರಿನ ಗತವೈಭವ ಮರುಕಳಿಸುತ್ತೆ ಇಂತಹ ಸಂಭ್ರಮಗಳೆಲ್ಲ ನಾವು ಕಣ್ ತುಂಬಿಕೊಂಡಾಗ. ಕರಗ ಮಹೋತ್ಸವ ಬಹಳ ಅದ್ಭುತವಾಗಿ ನೆರವೇರಿದೆ. ಇಡೀ ಬೆಂಗಳೂರಿನ ಜನ ಸೇರ್ತಾರೆ ಅದಕ್ಕೆ. ಇಡೀ ಬೆಂಗಳೂರಿನ ಜನ ಮಾತ್ರ ಅಲ್ಲ, ಬೇರೆ ಬೇರೆ ಕಡೆಯಿಂದಲೂ ಕೂಡ. ಗೋವಿಂದ ನಾಮಸ್ಮರಣೆಯೊಂದಿಗೆ ಕರಗ ಈ ವರ್ಷದ ಕರಗ ಸಂಪನ್ನಗೊಂಡಿದೆ. ಇದು ವಿಶ್ವವಿಖ್ಯಾತ, ಬರೀ ನಗರದಲ್ಲಿ ಪ್ರಸಿದ್ಧಿಯನ್ನು ಪಡ್ಕೊಂಡಿದ್ದು ಮಾತ್ರ ಅಲ್ಲ, ವಿಶ್ವವಿಖ್ಯಾತ ಐತಿಹಾಸಿಕ ಕರಗ ಮಹೋತ್ಸವ ಚೈತ್ರ ಮಾಸದ ಶುದ್ಧ ಪೂರ್ಣಿಮೆಯ ಮಂಗಳವಾರದ ಮಧ್ಯರಾತ್ರಿಯಿಂದ ಆರಂಭಗೊಂಡಿತ್ತು. ಈಗ ಸಂಪನ್ನಗೊಂಡಿದೆ. ಬೆಳಗಿನ ಜಾವ ಅದ್ದೂರಿಯಾಗಿ, ಬೆಳಗಿನ ಜಾವ ತನಕವೂ ಕೂಡ ಅದ್ದೂರಿಯಾಗಿ ನಡೀತು. ಶ್ರೀ ಧರ್ಮರಾಯ ಸ್ವಾಮಿ ದೇವಸ್ಥಾನದಿಂದ ಹೊರಟಂತಹ ಈ ಮಲ್ಲಿಗೆ ಹೂವಿನ ಅಲಂಕೃತಗೊಂಡಿದ್ದ ಕರಗವನ್ನು ಬೆಂಗಳೂರು ಹಾಗೂ ಸುತ್ತಮುತ್ತಲಿನ ಲಕ್ಷಾಂತರ ಭಕ್ತರು ಕಣ್ ತುಂಬಿಕೊಂಡು ಗೋವಿಂದ ಗೋವಿಂದ ಅನ್ನೋ ನಾಮಸ್ಮರಣೆಯೊಂದಿಗೆ ಕರಗವನ್ನು ನೋಡಿ ಪುನೀತರಾಗಿದ್ದಾರೆ. ಕರಗ ಸಂಪನ್ನಗೊಂಡಿದೆ. ಇಡೀ ಬೆಂಗಳೂರು ಆ ಭಾಗದಲ್ಲಿ ಈ ಹೂವು ತಳಿರು ತೋರಣಗಳಿಂದ ಸಿಂಗಾರಗೊಂಡಿತ್ತು. ಮಹಾರಥದಲ್ಲಿ ಅರ್ಜುನ ಹಾಗೂ ದ್ರೌಪದಿ ದೇವಿಯ ಉತ್ಸವ ಮೂರ್ತಿಯನ್ನು ಹಾಗೂ ಮುತ್ಯಾಲಮ್ಮ ದೇವಿಯನ್ನು ಹೊತ್ತ ರಥದೊಂದಿಗೆ ರಾತ್ರಿ ಸುಮಾರು 1-1.5 ಗಂಟೆ ಸಮಯ ಆಗ ಜೊತೆಯಲ್ಲೇ ಸಾಕ್ತು. ಇದರ ಜೊತೆಗೆ ಗರ್ಭಗುಡಿಯಿಂದ ದ್ರೌಪದಿ ದೇವಿ ಮಲ್ಲಿಗೆ ಹೂವಿನ ಕರಗ ಕೂಡ ಸಾಕ್ತು. ಲಕ್ಷಾಂತರ ಜನ ಇದನ್ನು ನೋಡೋಕ್ಕೆ ಕಾತ್ರದಿಂದ ಕಾಯ್ತಾ ಇದ್ರು. ಎಲ್ಲರೂ ಕೂಡ ಪುನೀತಗೊಂಡಿದ್ದಾರೆ ಕೈ ಮುಗಿಯೋದ್ರ ಮುಖಾಂತರ. ಐತಿಹಾಸಿಕ ಕರಗ ಮಹೋತ್ಸವದಲ್ಲಿ ನಾವು ಕೂಡ ಭಾಗಿಯಾಗಿದ್ವಲ್ಲ ಅಂತ. ಮತ್ತು ಇದು ಬರೀ ಬೆಂಗಳೂರಿನ ಜನ ಮಾತ್ರ ಸೇರಲ್ಲ ಈ ಕರಗವನ್ನು ನೋಡೋದಕ್ಕೆ. ದೂರದ ಬೇರೆ ಬೇರೆ ಊರಿನಿಂದಲೂ ಕೂಡ ಬಂದಿರ್ತಾರೆ, ಬೇರೆ ಬೇರೆ ಜಿಲ್ಲೆಗಳಿಂದಲೂ ಕೂಡ ಜನ ಬಂದಿರ್ತಾರೆ. ಹಲವು ದೇವಸ್ಥಾನಗಳಿಗೆ, ಅಂದರೆ ಸಂಪ್ರದಾಯ ಹೇಗೆ ಕಾಪಾಡ್ಕೊಂಡು ಬಂದಿದ್ರು, ಯಾವ್ಯಾವ ದೇವಸ್ಥಾನಗಳಿಗೆ ಹೋಗ್ತಾ ಇದ್ರು ಅವೆಲ್ಲ ದೇವಸ್ಥಾನಗಳನ್ನು ಕವರ್ ಮಾಡಿ ಕರಗ ಮಹೋತ್ಸವ ಕೊನೆಗೆ ಮತ್ತೆ ಅದೇ ಸ್ಥಳವನ್ನು ತಲುಪಿದೆ. ಬಹಳ ಅದ್ಧೂರಿಯಾಗಿ, ಯಾವುದೇ ವಿಘ್ನ ಇಲ್ಲದೆ ನಿರ್ವಿಘ್ನವಾಗಿ ಸಂಪನ್ನಗೊಂಡಿದೆ. ಅದೇ ಖುಷಿ ವಿಚಾರ. ಕಳೆದ ಬಾರಿಯಂತೆ ನೂಕು ನುಗ್ಗಲೆಲ್ಲ ಆಗಲಿಲ್ಲ. ಅದಕ್ಕೆ ಹೇಳಿದ್ದು ಈ ಸಲ BBMP ಮತ್ತು ಪೊಲೀಸರಿಗೆಲ್ಲರೂ ಕೂಡ ಹ್ಯಾಟ್ಸ್ ಆಫ್ ಹೇಳಲೇಬೇಕು ಈ ಸಂದರ್ಭದಲ್ಲಿ. ಯಾವುದೇ ಸಮಸ್ಯೆ ಇಲ್ಲದಂತೆ ನಿರ್ವಿಘ್ನವಾಗಿ ಅವರು ಕೂಡ ಜನ ಅಷ್ಟೊಂದು ಜನ ಕ್ರೌಡ್ ಸೇರಿದಾಗ ಕಂಟ್ರೋಲ್ ಮಾಡೋದು ತೀರಾ ಕಷ್ಟ. ಈ ರಾತ್ರಿ ಬೆಳದಿಂಗಳ ಬೆಳಕಲ್ಲಿ ಕರಗ ಅದ್ಭುತವಾಗಿ ಸಾಗಿದೆ. ತಿಗಳರಪೇಟೆಯ ಧರ್ಮರಾಯ ಸ್ವಾಮಿ ದೇವಸ್ಥಾನದಿಂದ ವಾಪಸ್ ಅದೇ ಧರ್ಮರಾಯ ಸ್ವಾಮಿ ದೇವಸ್ಥಾನವನ್ನು ತಲುಪಿದೆ ಕರಗ. ಎಲ್ಲ ದೇವಸ್ಥಾನಗಳಿಗೂ ಪ್ರದಕ್ಷಿಣೆ ಹಾಕೋದ್ರ ಮುಖಾಂತರ ಇಷ್ಟು ವರ್ಷ ಹೇಗೆ ನಡೀತಾ ಇತ್ತು ಅದೇ ರೀತಿಯಾಗಿ ಹೂವಿನ ಅಲಂಕಾರ ಬಹಳ ಅದ್ಭುತವಾಗಿ. ಕರಗ ಅಂದ ತಕ್ಷಣ ಹೂವಿನ ಅಲಂಕಾರವೇ ಮೊದಲು ನೆನಪರೋದು. ಅದರಲ್ಲೂ ಕೂಡ ಮಲ್ಲಿಗೆ ಹೂವು ಅಂದರೆ ಕರಗ ಅಂದರೆ ಮಲ್ಲಿಗೆ ಹೂವು. ಇದೀಗ ವೀರಕುಮಾರರು ಅಂತ ಕರೀತಾರೆ. ಅಂದರೆ ಕರಗ ಸಾಗಬೇಕಾದ್ರೆ ಯಾವುದೇ ಅಡ್ಡಿ ಆತಂಕ ಆಗದೆ ಕೈಯಲ್ಲಿ ಗಮನಿಸ್ತಾ ಇರ್ಬೋದು ಆಯುಧಗಳನ್ನು ಇಟ್ಕೊಂಡು, ಕತ್ತಿಯನ್ನು ಇಟ್ಕೊಂಡು ಕರಗ ರಕ್ಷಣೆ ಮಾಡ್ತಾ ಅವರು ಕರಗದ ಜೊತೆಯಲ್ಲೇ ಸಾಕ್ತಾರೆ. ಅವ್ರನ್ನ ವೀರಕುಮಾರರು ಅಂತ ಕರೀತಾರೆ. ಅವರ ಪರ್ಫಾರ್ಮೆನ್ಸ್ ಕೂಡ ಬಹಳ ಅದ್ಭುತವಾಗಿತ್ತು. ಈ ಸಂದರ್ಭದಲ್ಲಿ ಅವರ ಕೊಡುಗೆಯನ್ನು ಕೂಡ ಮೆಚ್ಚಿಕೊಳ್ಳಲೇಬೇಕು. ಇನ್ನು ನಗರದ ಪ್ರಮುಖ ರಸ್ತೆಗಳಲ್ಲಿ ಕರಗ ಸಾಗೋದ್ರ ಮುಖಾಂತರ
ಎಷ್ಟು ಇಲ್ಲಿ ತನಕ ಸಂಪ್ರದಾಯಬದ್ಧವಾಗಿ ಎಷ್ಟು ದೇಗುಲಗಳಿಗೆ ಹೋಗ್ತಾ ಇದ್ರು, ಪೂಜೆ ಮಾಡ್ತಾ ಇದ್ರು. ಆಮೇಲೆ ದರ್ಗಾದಲ್ಲಿ ದ್ರೌಪದಿ ದೇವಿಗೆ ಧೂಪ ಆರತಿ ಮಾಡ್ತಾರಲ್ಲ, ಬಹಳ ವಿಶೇಷ ಅದು. ಪ್ರತಿ ವರ್ಷದಂತೆ ಈ ಸಲವೂ ನಡ್ಕೊಂಡು ಬಂದಿದೆ. ಬಟ್ ಜ್ಞಾನೇಂದ್ರ ಅವರು ಅರ್ಚಕರು 13ನೇ ಸಲ ಈ ಸಲ ಅವ್ರು ಕರ್ಗ ಹೊತ್ತಿರೋದು.